ಡೆಲ್ಲಿ ಯೂನಿವರ್ಸಿಟಿನಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಯುದ್ಧ ಆಯ್ತಪ್ಪ, ಆಪ್ಷನ್ಸ್ ಹೆಂಗಿರುತ್ತಂತಂದ್ರೆ ಈಗ ಇಸ್ರೇಲ್ ಯಾವತ್ತು ಅಮೆರಿಕ ಸಪೋರ್ಟು, ಪಾಕಿಸ್ತಾನಕ್ಕೆ ಏನಾರು ಆಯ್ತಪ್ಪ ಅಂದ್ರೆ ಚೈನಾ ಸಪೋರ್ಟು, ಇಂಡಿಯಾಗೆ ಯಾರಿದ್ದಾರೆ? ಇದು ಯಾಕೆ ಪ್ರಶ್ನೆ ಬಂತಂದ್ರೆ ಮೊದಲು ಕೂಡ ನಾವು 71 65 ಎಲ್ಲ ಬಿಟ್ಟಾಕ್ಬಿಡೋಣ. ಈಗ ನೇಚರ್ ಆಫ್ ವಾರ್ ಚೇಂಜ್ ಆಗ್ತಿದೆ, AI ಟೆಕ್ನಾಲಜಿ ಬಂದಿದೆ, ಪ್ಲಸ್ ಇನ್ಫಾರ್ಮೇಶನ್ ಶೇರಿಂಗು. ಒಂದು ಕಂಟ್ರಿ ಯಾವತ್ತು ಕೂಡ ಸಿಂಗಲ್ ಹ್ಯಾಂಡೆಡ್ ಆಗಿ ಯುದ್ಧ ಮಾಡಕ್ ಸಾಧ್ಯ ಆಗಲ್ಲ. ಇದು ಮೀಡಿಯೇಷನ್ಗೆ ಯಾಕೆ ಲಿಂಕ್ ಆಗುತ್ತೆ ಅನ್ನೋದು ಒಂದು ಸಿಂಪಲ್ ಆಗಿ ಒಂದು ಕ್ವಶನ್, ಒಂದು ಆರ್ಗ್ಯುಮೆಂಟ್ ಕೊಡ್ತೀನಿ. ಆರ್ಗ್ಯುಮೆಂಟ್ ಏನ್ ಸಿಂಪಲ್ ಆಗಪ್ಪ ಅಂತಂದ್ರೆ, ಈಗ ನಾವು ಮೀಡಿಯೇಷನ್ ಮಾಡ್ಬೇಕಂತಂದ್ರೆ ಈಗ ಪಾಕಿಸ್ತಾನ ಯಾವ ರೀತಿ ಅಮೆರಿಕದ ಪರವಾಗಿ ಮಾತಾಡ್ತು ಆ ರೀತಿಯಾಗಿ ನಾವು ಮಾತಾಡಿದ್ರೆ ನಾಳೆ ಟ್ರಾನ್ಸ್ಫಾರ್ಮೇಶನ್ ಆದಾಗ ಇದೇ ಪಾಕಿಸ್ತಾನ ಇರಾನ್ ಜೊತೆ ಕೊಲಾಬ್ರೇಷನ್ ಮಾಡಬಹುದು. ಯಾಕಂದ್ರೆ ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್ ಅಂಡ್ ಎನಿಮೀಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅದು ಯಾವ ರೀತಿ ಕೊಲಾಬರೇಷನ್ ಆಗುತ್ತೆ, ಪ್ಲಸ್ ನಾವು ನಮ್ಮ ಒಂದು ನೇಬರ್ಹುಡ್ ನೋಡ್ಬೇಕು. ಈಗ ಅಮೆರಿಕಾದ ಇಂಟ್ರೆಸ್ಟ್ಗಿನ್ನ ನಾವು ನೇಬರ್ಹುಡ್ ನಲ್ಲಿ ಏನ್ ಸಮಸ್ಯೆ ಇದೆ. ಈಗ ಫಾರ್ ಎಕ್ಸಾಂಪಲ್ ಇನ್ ಟ್ರಯಾಂಗಲ್ ಏನಿದೆಯಲ್ಲ, ಈ ಕಡೆ ಬಾಂಗ್ಲಾದೇಶ್ ಕಡೆಯಿಂದ ಎಕ್ಸ್ಟ್ರೀಮಿಸಮ್, ಚೈನಾ ಸಾಫ್ಟ್ ಕಾರ್ನರ್ ಇದೆ ಆ ಕಡೆಗೆ, ಪಾಕಿಸ್ತಾನ ಪ್ಲಸ್ ಅಫ್ಘಾನಿಸ್ತಾನ್, ಆಮೇಲೆ ಇರಾನ್. ಈ ಎಲ್ಲ ಒಂದು ಕಾಂಟೆಕ್ಸ್ಟ್ ಇಂದ ನೋಡಿದಾಗ ಏನೊಂದು ನಾವು ಸ್ಟ್ರಾಟಜಿಕ್ ಅಟಾನಮಿ ಸೇವ್ ಮಾಡ್ಕೊಂಡು ಬಂದಿದೀವಿ ಈ ನ್ಯೂಟ್ರಾಲಿಟಿಯಿಂದ. ಮೀಡಿಯೇಷನ್ ಮಾಡೋದಕ್ಕೊಂದು ಲೆಕ್ಕಾಚಾರ ಯಾಕೆ ಬರಲಿಲ್ಲಪ್ಪ ಅಂತಂದ್ರೆ ನಾವೀಗ ಸೈಡ್ಸ್ ತಗೊಂಡು, ಯಾವಾಗೂ ಮೀಡಿಯೇಟರ್ ನ್ಯೂಟ್ರಾಲಿಟಿ ಇರುತ್ತೆ ಅನ್ನೋದೊಂದು ಬಹಳ ಒಂದು ವಿಪರ್ಯಾಸ. ಅದು ಒಳಗಿಂದೊಳಗೆ ಒನ್ ಸೈಡೆಡ್ ಇರ್ತಾರೆ ಅವರು ಅಂತ, ಒನ್ ಸೈಡೆಡ್ ಇರುತ್ತೆ. ತಾಷ್ಕೆಂಟ್ ಅಗ್ರಿಮೆಂಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ತಾಷ್ಕೆಂಟ್ ಅಗ್ರಿಮೆಂಟ್ ಅಲ್ಲಿ ವಿ ಲಾಸ್ಟ್ ಅವರ್ ಪ್ರೈಮ್ ಮಿನಿಸ್ಟರ್ ಫಾರ್ ವಾಟ್ ಎವರ್ ರೀಸನ್ಸ್, ಅದು ಇನ್ನೂ ಸೀಕ್ರೆಟ್ ಆಗಿ ಉಳ್ಕೊಂಡಿದೆ. ಶಿಮ್ಲಾ ಅಗ್ರಿಮೆಂಟ್ ಅಲ್ಲಿ ಅದು ಏನೊಂದು ಕತೆ ಆಗಿದೆ ಅಂತಂದ್ರೆ, ಇದು ಆನಲ್ಸ್ ಅಲ್ಲಿ ಅಥವಾ ಯಾವುದು ಆರ್ಕೈವ್ಸ್ ಅಲ್ಲಿ ಇಲ್ಲ. ಅದು ಆಮೇಲೆ ನಾವು ಅಫಿಷಿಯಲ್ ಜೊತೆ ಮಾತಾಡಿದಾಗ ನಮಗೆ ಗೊತ್ತಾಗಿದ್ದು, ಯಾವಾಗ ಬಹಳ ಹಳೆ ಕತೆ ಇದು. ಶಿಮ್ಲಾ ಅಗ್ರಿಮೆಂಟ್ ಅಲ್ಲಿ ಅಗ್ರಿಮೆಂಟ್ ನೆಕ್ಸ್ಟ್ ಡೇ ಆಗಬೇಕು ಅಂದಾಗ ಜುಲ್ಫಿಕರ್ ಅಲಿ ಭುಟ್ಟೋ ಸಾಯಂಕಾಲ ಹೋಗಿ ಇಂದಿರಾ ಗಾಂಧಿ ಅವ್ರ ರೂಮ್ಗೆ ಹೋಗಿದ್ರಂತೆ. ಅಲ್ಲಿ ಏನ್ ಮಾತಾಡಿದ್ರಪ್ಪ ಅಂತಂದ್ರೆ, ನಾನು ಏನೋ ಇಲ್ಲಿ ಅಗ್ರಿಮೆಂಟ್ ಮಾಡಿ ಹೋಗ್ಬಿಡ್ತೀನಿ, ವಾಪಸ್ ನಾನು ಅಲ್ಲಿ ಹೋಗಿ ಬದುಕ್ತೀನೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ನನಗೆ, ಹಿಂಗಾಗಿ ನನ್ನ ನೀವು ಸೇವ್ ಮಾಡ್ಬೇಕು. ಅದನ್ನ ಹೆಂಗೆ ಅವ್ರ ಮಗಳನ್ನ ಕರ್ಕೊಂಡು ಹೋಗಿದ್ರಂತವ್ರ ಬೆನಜೀರ್ ಭುಟ್ಟೋನ ಅಲ್ಲಿ ತನ್ನ ರೂಮ್ ಅಲ್ಲಿ ಇಂದಿರಾ ಗಾಂಧಿದ ಒಂದು ದೊಡ್ಡ ಫೋಟೋ ಹಾಕ್ಸಿದ್ರಂತೆ. ನೋಡ್ರಿ, ನಿಮ್ಮನ್ನ ಎಷ್ಟು ನಾವು ರೆಸ್ಪೆಕ್ಟ್ ಮಾಡ್ತೀವಿ. ದಟ್ ವಾಸ್ ಅ ಗೇಮ್ ಬೈ ಜುಲ್ಫಿಕರ್ ಅಲಿ ಭುಟ್ಟೋ. ಇಂದಿರಾ ಗಾಂಧಿ ಗೇವ್ ಇನ್ ಟು ಇಟ್ ದಟ್. ಇವತ್ತು ಶಿಮ್ಲಾ ಅಗ್ರಿಮೆಂಟ್ ನಾವು ರಿಕವರ್ ಮಾಡಿ ನೋಡಿದಾಗ ನಮ್ಮ ಟೆರಿಟರೀಸ್ ನಾವು ಇದು ಗೇನ್ ಮಾಡಿದ್ದನ್ನು ವಾಪಸ್ ಕೊಟ್ಟು ಏನಾಯ್ತಪ್ಪ ಆದ್ರೆ ಇಲ್ಲಿ ಮೀಡಿಯೇಷನ್ ಕತೆ ಅಂತಂದ್ರೆ, ನಾವು ಇದನ್ನೆಲ್ಲ ಅಗ್ರಿಮೆಂಟ್ಸ್ ಡೈಲಾಗ್ಸ್ ನೋಡಿದಾಗ ಇವತ್ತು ಇಂಡಿಯಾ ಮೀಡಿಯೇಷನ್ ಹೋಗಲಾರದ್ದು ಬೆಸ್ಟ್ ಡಿಸಿಷನ್ ಅಂತ ಅಟ್ಲೀಸ್ಟ್ ನಾನು ಹೇಳ್ಬೋದು. ಸಿಂಪಲ್ ರೀಸನ್, ನಮ್ಮ ಎಕಾನಮಿ ಏನು ಈಗ ರಿಕ್ವೈರ್ಮೆಂಟ್ ಇದೆಯಲ್ಲ, ನಾವು 4th ಇಂಡಸ್ಟ್ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿದ್ದೀವಿ. ಈಗ ಇಂಡಿಯಾ ಇಸ್ ಎ ಕಂಟ್ರಿ ವಿಚ್ ವಿಲ್ ಬೆನಿಫಿಟ್ ಫ್ರಮ್ ದ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಏನಂತೀವಿ. ಈ ಒಂದು ಪರಿಸ್ಥಿತಿ ನಾವು ನೋಡಿದಾಗ ಇಂಡಿಯಾದ ಬೆನಿಫಿಟ್ ಇದ್ದಾಗ ನಾವು ಪ್ರೋ ಅಮೆರಿಕನಿಸಮ್ ಆಯ್ತು, ಪ್ರೋ ಇಸ್ರೇಲ್ ಆಯ್ತು, ಪ್ರೋ ಇರಾನ್ ಆಯ್ತು, ಮೂರು ಕೂಡ ಘಾತಕ ಆಗಬಹುದು, ಯಾಕಂದ್ರೆ ಡೇಂಜರಸ್ ಆಗಬಹುದು. ಇರಾನ್ ಇಂದ ನಮಗೆ ಗ್ಯಾಸ್ ಬೇಕು, ಇಸ್ರೇಲ್ ಇಂದ ನಮಗೆ ಇಂಟೆಲಿಜೆನ್ಸ್. ಈ ಪ್ಯಾನಲ್ 6:2 ಇದೆ. ಭಾರತ ನೆಗೋಸಿಯೇಷನ್ಗೆ ಹೋಗದೆ ಇದ್ದದ್ದು ಒಳ್ಳೇದಾಯ್ತು ಅಂತ 6 ಜನ, ಹೋಗಬೇಕಾಗಿತ್ತು ಪಾಕಿಸ್ತಾನದ ರೋಲನ್ನು ಭಾರತ ಪ್ಲೇ ಮಾಡಬೇಕಾಗಿತ್ತು ಅಂತ ಇಬ್ರು. ನೀವಿಬ್ರು ಆ ವಾದ ಮಾಡ್ತಾ ಇರೋದಕ್ಕೆ ಕಾರಣಗಳು ಜನರಿಗೆ ಅರ್ಥ ಆಗ್ಬಿಡ್ತವೆ. ಮುಜಮ್ಮಿಲ್ ಪಾಷಾ ಅವರೇ, ಸರ್ ಪ್ರಶಾಂತ್ ಒಂದು ಮಾತು ಕೇಳಿದ್ರು, ರಷ್ಯಾ ಯುಕ್ರೇನ್ ಯುದ್ಧವನ್ನು ಭಾರತ ತಡಿಬೇಕು, ಮೀಡಿಯೇಟ್ ಮಾಡಬೇಕು ಅಂತ ಯಾಕೆ ಯಾರು ವಾದ ಮಾಡೋದಿಲ್ಲ ಸರ್? ಇದರಲ್ಲಿ ಇರಾನ್ ಇರೋದಕ್ಕಲ್ವಾ ಇಲ್ಲಿ ಈ ಯುದ್ಧದಲ್ಲಿ ಇರಾನ್ ಇರೋದಕ್ಕೆ? ಇಲ್ಲ, ಆ ಥರ ಇಲ್ಲ ನೋಡಿ. ವೆನ್ ವಿ ಹ್ಯಾವ್ $120 million ಆಫ್ ಇನ್ವೆಸ್ಟ್ಮೆಂಟ್ ನಮ್ಮ ಇರಾನ್ದಲ್ಲಿ ಇದೆ, ಚಾಬರ್ ಪೋರ್ಟಲ್ಲಿ. ಇನ್ನೊಂದು ಏನಂದರೆ, ಎವ್ರಿ ಮಿಸೈಲ್ ಫೈರ್ಡ್ ಫ್ರಮ್ ದಿ ಮಿಡಲ್ ಈಸ್ಟ್ ಇಂಡೈರೆಕ್ಟ್ಲಿ ಕಾಸ್ಟ್ ಎಫೆಕ್ಟಿವ್ ನಮಗೆ ಫ್ಯೂಲಲ್ಲಿ ಇರಲಿ ಅಥವಾ ಬೇರೆ ಬೇರೆ ಇದರಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಎರಡನೇದಾಗಿ ನಮ್ಮ ನಾಗರಿಕರು ಯಾರಲ್ಲಿ ಇರಾನಲ್ಲಿ ವಾಸ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಏರ್ಲಿಫ್ಟ್ದು ಮತ್ತು ಅವ್ರದ್ದು ವೆಕೇಷನ್ಸ್ದು ಅದೆಲ್ಲ ಇತ್ತಲ್ಲ, ಈ ಸಂದರ್ಭದಲ್ಲಿ ಮತ್ತು ಒಂದು ರಿಲೇಷನ್ಶಿಪ್ ನಾವು ಸಿನ್ಸ್ ಡಿಕೆಟ್ಸ್ ವಿ ಆರ್ ಮೇಂಟೈನಿಂಗ್ ದಿ ರಿಲೇಷನ್ಸ್, ಆ ರಿಲೇಷನ್ ಬಗ್ಗೆನ ಅಟ್ಲೀಸ್ಟ್ ನಾವು ಮಾಡ್ಬೋದು. ಈ ಪಾಕಿಸ್ತಾನ ಅಂತ ಒಂದು ದೇಶ
ಮಾಡ್ತದೆ ಅಂದರೆ ವಿ ಆರ್ ಕ್ಲೇಮಿಂಗ್ ಆರ್ ಸೆಲ್ಫ್ ಆಸ್ ಎ ವಿಶ್ವಗುರು. ಸರ್, ಈ ವಿಷಯವನ್ನು ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ. ಅವರೊಬ್ಬ ಅಂದರೆ ಒಬ್ಬರು ವಿದೇಶಾಂಗ ಎಕ್ಸ್ಪರ್ಟ್ ಅಲ್ಲಿದ್ದಾರೆ, ಇಬ್ಬರು ರಿಟೈರ್ಡ್ ಮಿಲಿಟರಿ ಅವರು ಇದ್ದಾರೆ, ಅವ್ರವ್ರದ್ದು ಒಂದು ಒಪಿನಿಯನ್, ಪೊಲಿಟಿಕಲ್ ಪ್ರಶಾಂತ್ ನಾಥ್ ಇದ್ದಾರೆ. ಎಲ್ಲರೂ ಸೇರ್ಕೊಂಡು ಭಾರತ ಈ ವಿಷಯಕ್ಕೆ ಇನ್ನು ನೋಡಿ, ಭಾರತಕ್ಕೆ ಕಳವಳ ಇಲ್ಲ ಇದರಲ್ಲಿ ಅಂತ ಹೇಳ್ತಿಲ್ಲ. ಪ್ರಶಾಂತ್ ನಾಥ್ ಅದನ್ನ ಎಕ್ಸ್ಪ್ಲಿಸಿಟ್ ಆಗಿ ಹೇಳಿದ್ರು. ಅಮೇರಿಕಕ್ಕೊಂದು ಡೈರೆಕ್ಟ್ ಎಕ್ಸೆಸ್ ಪಾಕಿಸ್ತಾನಕ್ಕೆ ಸಿಕ್ಕಿದ್ದು ಭಾರತದ ಪಾಲಿಗೆ ಚಿಂತೆ ಮಾಡೋ ವಿಷಯವೇ. ಆದರೆ ಭಾರತ ಆ ರೋಲನ್ನು ಪ್ಲೇ ಮಾಡೋಕ್ಕಾಗ್ತಿರ್ಲಿಲ್ಲ, ಮಾಡದೇ ಇದ್ದದ್ದು ಒಳ್ಳೆಯದು. ಐ ಜಸ್ಟ್ ವಾಂಟ್ ಟು ಸೇ, ಇರಾನ್ ಒಬ್ಬ ಇವರು ಎನ್ವೋ ಯಾರಿದ್ದಾರಲ್ಲ ಇಂಡಿಯಾಗೆ, ಮೊಹಮ್ಮದ್ ಫತೇಲ್ ಅಂತ ಹೇಳ್ಬಿಟ್ಟು, ಹಿ ಅಪ್ರಿಷಿಯೇಟೆಡ್ ಇಂಡಿಯಾಸ್ ನ್ಯೂಟ್ರಾಲಿಟಿ ಇನ್ ದಿಸ್ ಕಾನ್ಫ್ಲಿಕ್ಟ್. ಇದು ನಾನು ತುಂಬ ರೀಸೆಂಟಾಗಿ ಏನು ಇದು ಬಂದಿದೆ ನ್ಯೂಸ್ ಹೇಳ್ತಾ ಇದ್ದೀನಿ. ಹಿ ಅಪ್ರಿಷಿಯೇಟೆಡ್ ಇಂಡಿಯಾಸ್ ನ್ಯೂಟ್ರಲ್ ಸ್ಟ್ಯಾಂಡ್. ಆ್ಯಂಡ್ ನಾವು ಏನು ಹೇಳ್ತಿದ್ದೀವಿ ಈಗ, ಇಂಡಿಯಾ ಏನು ರೋಲ್ ಹೋಗಿ ಅಲ್ಲಿ ಪ್ಲೇ ಮಾಡಬೇಕಿತ್ತು ಅಂತ, ಐ ವಿಲ್ ಆ್ಯಡ್ ಒನ್ ಮೋರ್ ಸ್ಟೇಟ್ಮೆಂಟ್ ಅದಕ್ಕೆ, ನಾವು ಯಾಕೆ ಮಾಡಬಾರ್ದು ಅಂತ. ನಮ್ಮ ರಿಲೇಷನ್ಶಿಪ್ ಆಲ್ರೆಡಿ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ, ಅಮಾಂಗ್ಸ್ಟ್ ಸೋ ಮೆನಿ ಕಂಟ್ರೀಸ್ ಇನ್ ದ ವರ್ಲ್ಡ್, ಕೆಲವೇ ಕಂಟ್ರೀಸ್ ಫ್ಲ್ಯಾಗ್ ಇರೋವಂತಹ ಒಂದು ಶಿಪ್ಸ್ನ ಅವ್ರು ಬಿಟ್ಟರು. ಯಾಕೆ ಬಿಟ್ಟರು ಅವರು? ದೇ ಲೆಫ್ಟ್ ಇಟ್ ಫಾರ್ ಎ ರೀಸನ್. ಫ್ರೆಂಡ್ಶಿಪ್ ಇಲ್ಲ ಅಂದಿದ್ರೆ ಅವ್ರು ಏನಕ್ಕೆ ಬಿಟ್ಟಿರೋರು? ಇವರೇನು ಇರಾನಿಯನ್ ಎನ್ವಾಯ್ ಟು ಇಂಡಿಯಾ ಹ್ಯಾಸ್ ಅಪ್ರಿಷಿಯೇಟೆಡ್ ಇಟ್. ನ್ಯೂಟ್ರಾಲಿಟಿ ಅಂದರೆ ಈ ರೀತಿ ಇರಬೇಕು. ಆಲ್ದೋ ಯುದ್ಧ ಪರವಾಗಿ ನಮ್ಮ ಫೇವರಲ್ಲಿ ಇದಾರೆ ಅನ್ಬಿಟ್ಟು ಅವ್ನು ಬಿಡ್ತಾ ಇರೋದು ಅನ್ಬಿಟ್ಟು ಒಂದು ಅಲ್ಲಿ ಇದನ್ನು ಕೊಟ್ರಲ್ಲ, ನ್ಯೂಟ್ರಾಲಿಟಿ ಅನ್ನೋ ವರ್ಡ್ ನಮ್ಮ ಪರವಾಗಿದೆ ಅಂತಲ್ಲ. ನ್ಯೂಟ್ರಾಲಿಟಿ ಅನ್ನೋ ವರ್ಡ್ ಇದೆಯಲ್ಲ, ಅದು ನಮ್ಮ ಪರವಾಗಿದೆ ಅಂತಲ್ಲ. ನ್ಯೂಟ್ರಾಲಿಟಿ ಅಂತ ಹೇಳಿದ್ರೆ ಇವ್ರು ಅವ್ರ ಕಡೆಗೂ ಸಪೋರ್ಟ್ ನೋಡಿ. ಯುದ್ಧದಲ್ಲಿ ನಾನು ಹೇಳ್ತಿದ್ದೀನಿ, ನಮಗ್ ಸಪೋರ್ಟ್ ಮಾಡೋರು ಮಾತ್ರ ಇಂಪಾರ್ಟೆಂಟ್ ಆಗಲ್ಲ, ಎನಿಮಿಗೆ ಸಪೋರ್ಟ್ ಮಾಡದಿರೇ ಇರೋಂಥವ್ರು ಇಂಪಾರ್ಟೆಂಟ್ ಆಗ್ತಾರೆ. ಪಾಕಿಸ್ತಾನ ಅವರ ಫ್ಲಾಗ್ ಅನ್ನ ಹೆಂಗೆ ದುರುಪಯೋಗ ಪಡಿಸ್ಕೊಳ್ತು? ಏನಾಯ್ತು ಇವತ್ತು? ಅವರ ಮೇಲೆ ದಾಳಿ ಆದಾಗ ಧ್ವನಿ ಎತ್ತಿದ್ರು ಅಂತ ಕ್ರೂಡ್ ಆಯಿಲ್ ಅಂತ ಸ್ಪಷ್ಟವಾಗಿ ಅವರ ಹೇಳಿಕೆಯನ್ನು ಫಾದರ್ ಲ್ಯಾಂಡ್ ಅಂತ ಹೋಗಿ ಅಲ್ಲಿ ಹೇಳಿಕೆ ಕೊಟ್ಟು ಬಂದ್ರಲ್ಲ. ಈಗ ನೀವು ಎಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ರ ನಾನು ಕೇಳ್ತಿದೀವಿ. ಯಾಕಂದ್ರೆ ಇವತ್ತು ಇದೇ ಒತ್ತಡ ಹಾಕುವಂತ ಕೆಪಾಸಿಟಿ ನಮ್ಮಲ್ಲಿದೆ. ಲವ್ ಲೆಟರ್ ಬರೆಯೋದು ಬಿಟ್ಟು, ಕಣ್ಣೀರು ಸುರಿಸೋದನ್ನ ಬಿಟ್ಟು ಪ್ರೆಸರ್ ಅನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದವರು ಇದೇ ನರೇಂದ್ರ ಮೋದಿ. ಈಗ ಇರಾನ್ ಪರವಾಗಿ ನಿಲ್ಕೋಬಾರ್ದು ಅಂತ ಹೇಳ್ತಾ ಇದ್ರಲ್ಲ, ಆಯ್ತು, ಇರಾನ್ ಪರವಾಗಿ ನ್ಯೂಟ್ರಲ್ ಆಗಿದ್ರಲ್ಲ, ಇಸ್ರೇಲ್ ಪರವಾಗಿ ನ್ಯೂಟ್ರಲ್ ಆಗಿರ್ಬೋದಿತ್ತಲ್ಲ. ಇದು ನಮ್ಮ ಫಾದರ್ ಲ್ಯಾಂಡ್ ಅಂತ ಭಾರತದ ನ್ಯೂಟ್ರಾಲಿಟಿ ಇರಾನೇ ಒಪ್ಕೊಂಡ ಮೇಲೆ ಸಮಸ್ಯೆ. ಅಮೆರಿಕದಲ್ಲಿ ಎಪ್ಸ್ಟೈನ್ ಫೈಲ್ ಅಲ್ಲಿ ಹೆಸರು ಬಂತಲ್ಲ, ಅದಕ್ಕಾಗಿ ನೀವು ಒಸಾಮಾ ಬಿನ್ ಲಾಡೆನ್ ಅಂತ ಹೆಸರು ತಗೊಂಡ್ರಿ. ಒಸಾಮಾ ಬಿನ್ ಲಾಡೆನ್ ಎಲ್ಲೂ ಎಪ್ಸ್ಟೈನ್ ಫೈಲ್ ಇಲ್ಲ. ಇದೇ ಡೊನಾಲ್ಡ್ ಟ್ರಂಪ್ ಇಂದಿದೆ, ಇದೇ ನಿಮ್ಮ ಇವಂದು ನೇತನ್ಯಾಹುದಿದೆ, ಇಲ್ಲಿಂದ ನಮ್ಮ ಪ್ರೈಮ್ ಮಿನಿಸ್ಟರ್ ಸಹ ಹೆಸರಿದೆ, ಇಲ್ಲಿನ ಮಿನಿಸ್ಟರ್ಗಳದ್ದು ಹೆಸರಿದಾವೆ. ಅದ್ರ ಬಗ್ಗೆ ಸರೆಂಡರ್ ಆಗಿ, ಅದಕ್ಕಾಗಿ ಅಮೆರಿಕದ ಪರವಾಗಿ, ಇಸ್ರೇಲ್ ಪರವಾಗಿ ಭಾರತ ಇದೆ, ನಿಮ್ಮ ಮೇಲೇನು ಒತ್ತಡ ಇದೆ ಅಂತ ಒಪ್ಕೋಬೇಕು ಅಷ್ಟೇ. ಅಲ್ರಿ, ಭಾರತ ನ್ಯೂಟ್ರಲ್ ಆಗಿರುವುದನ್ನು ಇರಾನ್ ಒಪ್ಕೊಳ್ಳುತ್ತೆ. 5 ದೇಶದ ಹಡಗುಗಳಿಗೆ ಅವಕಾಶ ಮಾಡಿಕೊಡ್ತಾರೆ, ಅದರಲ್ಲಿ ಭಾರತದ್ದು ಕೂಡ ಒಂದು. ಭಾರತದ ಫ್ಲಾಗ್ ಇರುವ ಹಡಗುಗಳಿಗೆ ಏನೇನೋ ತೊಂದರೆ ಮಾಡ್ದಂಗೆ ಕಳಿಸ್ಕೊಟ್ಟಿದ್ದಾರೆ. ಭಾರತದ ಪ್ರಜೆಗಳಿಗೋಸ್ಕರ ಬಿಡ್ತಾ ಇರೋದಂತ ನನಗೆ ಅನ್ಸೋದು, ಇರಾನ್ ಆ ಘೋಷಣೆಯನ್ನು ಮಾಡಿದಾಗ ಸಂಕಟ ಆಯ್ತೇನೋ ನಿಮಗೆ? ಹೇಳಿಲ್ಲ ಅವರು. ನಿಮ್ಗಳಿಗೆ ಸಂಕಟ ಆಯ್ತು ಅನ್ಸುತ್ತೆ ನನಗೆ. ಸುಳ್ಳು ಇರಾನ್ ಭಾರತದ ಹಡಗುಗಳನ್ನು ಬಿಡ್ತೀವಿ ಅಂದಾಗ ಸಂಕಟ ಆಯ್ತಾ? ಕಷ್ಟ ಆಯ್ತಾ ಕೇಳೋದಕ್ಕೆ? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಯಾವುದು, ಯಾಕೆ ಭಾರತದ ಪ್ರಜೆಗಳಿಗೆ ಬಿಡ್ತಾ ಇದೀವಿ ಅಂತ ಹೇಳಿದಕ್ಕೆ ಹೆಮ್ಮೆ ಆಯ್ತು, ನಮಗೆ ಹೆಮ್ಮೆ ಆಯ್ತು. ಯಾಕಂದ್ರೆ ಅವ್ರ ಮೇಲೆ ಯುದ್ಧ ಆಗ್ತಾ ಇದೆ ಅಂತ ಧ್ವನಿ ಎತ್ತದವ್ರು ಭಾರತದವರು, ಅದಕ್ಕೆ ಹೆಮ್ಮೆ ಆಯ್ತು ನಮಗೆ. ರಿಯಾಜ್, ನೀವು ನಿಮ್ಮ ಸ್ಟ್ಯಾಂಡನ್ನು ಒಂದ್ಸಲ ಕ್ಲಿಯರ್ ಮಾಡಿ. 38 ದಿನಗಳಲ್ಲಿ ಮೊದಲೇನು ಹೇಳ್ತಾ ಇದ್ರಿ, ಭಾರತ ಇರಾನ್ ಪರವಾಗಿ ನಿಲ್ಲಬೇಕಿತ್ತು ಅಂತಕ್ಕಂಥದ್ದನ್ನು ರಿಯಾಜು ಕೆಲವು ಮಿತ್ರರು ಹೇಳ್ತಾ ಇದ್ರು. ಇವತ್ತೇನು ಹೇಳ್ತಿದ್ದೀರಿ, ಇಲ್ಲ ಭಾರತ ಮೀಡಿಯೇಟ್ ವೈಸ್ ಪರವಾಗಿ ಹೇಳಿ, ಮೀಡಿಯೇಟ್ ವೈಸ್ ನ್ಯೂಟ್ರಾಲಿಟಿ ಇರಾನ್ ಪರವಾಗಿ ಇದ್ದಿದ್ದು ಭಾರತ, ಇರಾನ್ ಪರವಾಗಿ ಭಾರತ ಹೇಳಿದ್ರೆ ನಂದೇನು ಅಭ್ಯಂತರ ಇಲ್ಲ, ನಿಮ್ದು ಒಪಿನಿಯನ್ ಅದು ಅಷ್ಟೇ. ಈಗ ರಿಯಾಜ್ ಇಲ್ಲ, ನಾವು ಇರಾನ್ ಪರವಾಗಿ ಮುಕ್ತವಾಗಿ ನಿಲ್ಬೇಕಿತ್ತು ಅಂತ ಹೇಳಿದ್ರೆ ಐ ವಿಲ್ ಟೇಕ್ ಇಟ್ ಆಸ್ ಯುವರ್ ಒಪಿನಿಯನ್. ಹೌದು, ಇರಾನ್ ಪರವಾಗಿ ನಿಂತ್ಕೊಂಡಿದ್ರೆ ಮೀಡಿಯೇಟ್ ಮಾಡಕ್ಕಾಗ್ತಿರ್ಲಿಲ್ಲ. ಇರಾನ್ ಶತ್ರು ದೇಶನ, ನಮಗೆ ಒನ್ ಕ್ಲಾರಿಫಿಕೇಶನ್ ನಿಮ್ಮಿಂದ, ಇರಾನ್ ಶತ್ರು ದೇಶನ ಮಿತ್ರ ದೇಶನ ಹೇಳಿ ಸರ್. ಈಗ ನ್ಯೂಟ್ರಾಲಿಟಿ ನಾವು ಡೇ 1 ನಾನು ಇದೇ ಪ್ಯಾನಲಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು ಬರೀ ನ್ಯೂಟ್ರಾಲಿಟಿ ಅಲ್ಲ, ಡಿಸ್ಪ್ಯಾಷನೇಟ್ ಆಗಿ ನ್ಯೂಟ್ರಾಲಿಟಿಯಲ್ಲಿ ಇರ್ತಕ್ಕಂಥದ್ದು ಭಾರತಕ್ಕೆ ಒಳ್ಳೆ ಸಂಗತಿ. ಬಟ್ ದಟ್ ಡಸಂಟ್ ಮೀನ್ ದಟ್ ವಿ ಗೋ ಅಂಡ್ ಮೀಡಿಯೇಟ್.
ಆಯ್ತು, ಇಸ್ರೇಲ್ ಭಾರತಕ್ಕೆ ಮಿತ್ರ ರಾಷ್ಟ್ರವ ಶತ್ರು ರಾಷ್ಟ್ರವ? ನೀವು ಹೇಳಿ. ಅಮೆರಿಕ ಅಷ್ಟು ಅವಮಾನ ಮಾಡ್ತಾ ಇದೆಯಲ್ಲ, ಅಲ್ಲ ಅಮೆರಿಕ ಅಷ್ಟು ಅವಮಾನ ಮಾಡ್ತಾ ಇದೆಯಲ್ಲ, ಇವತ್ತು ಶತ್ರು ದೇಶದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದೆಯಲ್ಲ, ನಾಳೆ ನಮಗೆ ನಮ್ಮ ದೇಶಕ್ಕೆ ಅಪಾಯ ಇಲ್ಲ ಅಂತ ಚೈನಾ ಅವಮಾನ ಅಲ್ರಿ, 62ರಲ್ಲಿ ನಮ್ಮ ಬೆನ್ನಿಗೆ ಚುರಿ ಆಗ್ತು ಚೈನಾ. ನಾವು ಅವ್ರ ಜೊತೆ ಟ್ರೇಡ್ ಸಂಬಂಧಗಳನ್ನ ಇಟ್ಕೊಂಡಿಲ್ವಾ? ಚೈನಾ ಮೊನ್ನೆ ಗ್ಯಾಲ್ವಾನ್ದಲ್ಲಿ ಅಟ್ಯಾಕ್ ಅನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು, ಸಂಬಂಧಗಳನ್ನ ಇಟ್ಕೊಳ್ಳಿಲ್ವಾ? ಕೆಂಪ್ ಕಣ್ಣು ತೋರಿಸ್ತೀನಿ ಅಂತ ಹೇಳಿದವ್ರು ಯಾರು? ಯಾಕೆ ತೋರಿಸ್ತಾ ಇಲ್ಲ? ಯಾಕೆ ವ್ಯಕ್ತಿ ಪೂಜೆಯನ್ನು ಮಾಡ್ತಾ ಇದ್ದೀರಾ? ಯಾರು ವ್ಯಕ್ತಿ ಪೂಜೆ ಮಾಡ್ತಿದಾರ್ರಿ? ಡೊನಾಲ್ಡ್ ಟ್ರಂಪ್ ರನ್ನ ಸರ್ಕಾರ ಅಂತ ಮೋದಿ ಹೇಳಿದ್ದನ್ನ ಕೂಡ ಮೋದಿ ಇಲ್ಲ ಅಂದ್ರೆ ದೇಶನೇ ಇಲ್ಲ ಅಂತಿದ್ರಲ್ಲ, ಮೋದಿ ಇಲ್ಲ ಅಂದ್ರೆ ದೇಶನೇ ಇಲ್ಲ ಅಂತಿದ್ರ. ರಿಯಾಜ್, ನೀವು ಎಲ್ಲೆಲ್ಲೋ ಹೋಗ್ಬೇಡಿ. ಮೋದಿ ಇಲ್ಲ ಅಂದ್ರೆ ದೇಶನೇ ಇಲ್ಲ ಅಂತಿರೋದು. ರಿಯಾಜ್, ಎಲ್ಲೆಲ್ಲೋ ಮೋದಿ ಮತ್ತು ಟ್ರಂಪ್ ಮೊದಲಿನ ಗೆಳೆತನ ಮತ್ತು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನ ಕೆಲಸ ಇಲ್ಲೇ ಕೂತು ನಾವು ಟೀಕಿಸಿದ್ವಿ. ನೀವ್ ಏನಂತ ಹೇಳಿದ್ರಿ? ಶಕ್ತಿಶಾಲಿಯಾದಂತಹ ಪ್ರೈಮ್ ಮಿನಿಸ್ಟರ್ ನಮ್ಮಲ್ಲಿದವರೆಗೂ ಉತ್ತರ ಕೊಡುವ ಸಾಮರ್ಥ್ಯ ನಮಗೆ ನಾನು ಶಕ್ತಿಶಾಲಿ ಪ್ರೈಮ್ ಮಿನಿಸ್ಟರ್ ಹೇಳಿಲ್ಲ. ನರೇಂದ್ರ ಮೋದಿ ಅವರ ಪಾಕಿಸ್ತಾನ ಬಗೆಗಿನ ಪಾಲಿಸಿಯನ್ನ ಹೇಳಿದೆ. ಇಂದಿರಾ ಗಾಂಧಿ ಇದ್ದಾಗಲೂ ಇದೇ ರೀತಿ ಉತ್ತರ ಕೊಡ್ತಿದ್ರು, ಮಧ್ಯದ ಪ್ರಧಾನಮಂತ್ರಿಗಳು ಕೊಡ್ತಾ ಇರಲಿಲ್ಲ ಅನ್ನೋದನ್ನ ಹೇಳಿದೆ ನಾನು. ತೋರಿಸಿ ಸರ್, ರಿಯಾಜ್ ಒಂದು ನಿಮಿಷ, ಇಲ್ಲಿನ ಮುಸಲ್ಮಾನ್ ಇದಕ್ಕೆಲ್ಲ ಚಿಕಿತ್ಸೆ ಇಲ್ರಿ, ಇದೆಲ್ಲ ಟ್ರೀಟ್ಮೆಂಟ್ ಇಲ್ಲದೆ ಇರೋ ಸಮಸ್ಯೆಗಳಿವೆಲ್ಲ. ನಿಮ್ಗೇನ್ ಸಮಸ್ಯೆ ಇದೆಯಲ್ಲ, ಟ್ರೀಟ್ಮೆಂಟ್ ಇಲ್ಲದೆ ಇರೋ ಸಮಸ್ಯೆಗಳಿವು. ಯಾಕಿಲ್ಲ? ಇದೆ ಡೆವಲಪ್ಮೆಂಟ್ ಯಾಕಿಲ್ಲ? ತಗೊಳ್ಳಿ ಮತ್ತೆ ಹೋಗಿ. ಇವತ್ತು ನೇಪಾಳದಲ್ಲಿ ಅದಕ್ಕೆ ಪರಿಹಾರ ತಗೊಳ್ಳಿ ಮತ್ತೆ ಹೋಗಿ ಟ್ರೀಟ್ಮೆಂಟ್. ನೇಪಾಳದಲ್ಲಿ ಪರಿಹಾರ ಹುಡ್ಕೊಂಡಿಲ್ಲ, ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಇಲ್ಲ ಅಂತ ಇಲ್ಲ. ಡೆವಲಪ್ಮೆಂಟ್ ಕೋಮುವಾದ ಅಲ್ಲ. ನಮ್ಮ ಭಾರತನು ಬೆಳಿಬೇಕು, ನಮ್ಮ ಭಾರತನು ಸೂಪರ್ ಪವರ್ ಆಗಬೇಕು, ಮಾತಲ್ಲಿ ವಿಶ್ವಗುರು ಆಗೋದಲ್ಲ. ರಿಯಾಜ್ ಅವರೇ, ಕೋಮುವಾದದ ಬಗ್ಗೆ, ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಮಾತಾಡಕ್ಕೆ ಹೋಗಬೇಡಿ. ವಿಷಯ ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ, ದಯವಿಟ್ಟು ಪ್ಲೀಸ್. ಯಾಕೆ ಮಾತಾಡಬಾರ್ದು? ಯಾಕೆ ಪ್ರಶ್ನೆ ಮಾಡಬಾರ್ದು? ಯಾಕೆ ಅದ್ರ ಬಗ್ಗೆ ಕೇಳೋ ಇದಿಲ್ವಾ ನಿಮಗೆ? ಸಹನೆ ತಾಳ್ಮೆ ಇಲ್ವಾ? ಯಾಕಂದ್ರೆ ಪ್ರಶ್ನೆ ಮಾಡಿದ್ರೆ ಅವರು ಎಲ್ಲ ಹಣೆ ಬರೋ ಗೊತ್ತಾಗತ್ತಂತಾನ? ಯಾಕೆ ಕೇಳಬಾರ್ದು? ಅದನ್ನ ನೀವು ಯಾಕೆ ಪ್ರಶ್ನೆ ಮಾಡಲ್ಲ? ಮತ್ತೆ ನೀವು ಬೇರೆ ಎಲ್ಲ ಪ್ರಶ್ನೆ ಮಾಡ್ತೀರಾ. ನಮಗೆ ಬೇಕಾಗಿರುವಂತಹ ಭಾರತದ ಬಗ್ಗೆ ವಿಷಯದಿಂದ ತುಂಬಾ ಹೊರಗೆ ಹೋಗ್ತಾ ಇದೆ. ರಿಯಾಜ್, ಸಬ್ಜೆಕ್ಟ್ ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದೆ. ಎಲ್ಲೂ ಹೋಗ್ತಾ ಇಲ್ಲ. ದೇಶದ ಸುವ್ಯವಸ್ಥೆ, ನಮ್ಮ ಡೆವಲಪ್ಮೆಂಟ್, ನಮ್ಮ ಟೆಕ್ನಾಲಜಿ ಬಗ್ಗೆನೇ ಮಾತಾಡ್ತಾ ಇರೋದಿಲ್ಲ. ರಿಯಾಜ್, ಎಪ್ಸ್ಟೀನ್ ಫೈಲ್ ಬಗ್ಗೆ ನೀವು ಮಾತಾಡಬೇಡಿ ಅಂತ ನಾನು ಯಾಕೆ ಹೇಳಿದೆ ಅನ್ನೋದು ತಲೆಯಲ್ಲಿ ಸ್ವಲ್ಪ ತಿಳುವಳಿಕೆ ಇದ್ರೆ ಅರ್ಥ ಆಗ್ಬಿಡುತ್ತೆ, ತಕ್ಷಣ ಅರ್ಥ ಆಗ್ಬಿಡುತ್ತೆ. ಕರೆಕ್ಟ್, ನಾವು ಮಾತಾಡಬಾರ್ದು ಅದ್ರ ಬಗ್ಗೆ ಅಂತ ಹೇಳ. ಯಾಕೆ ಮಾತಾಡಬಾರ್ದು ಅಂತ ಹೇಳಿ. ಯಾಕೆ ಎಪ್ಸ್ಟೀನ್ ಫೈಲ್ಸ್ ಇರೋ ಶಿಶುಕಾಮದ ಹೇಳಿ. ಇನ್ನು ಹೇಳ್ಬೇಕಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.